ರಾಜ್ಯದಲ್ಲಿ ಕನ್ನಡ ಭಾಷೆಯನ್ನ ಒಂದು ಕಡೆಗೆ ಕಡ್ಡಾಯಗೊಳಿಸುವಂತ ಯೋಚನೆಯನ್ನ ಮಾಡಿದ್ರು. ಹೇರಿಕೆಯನ್ನ ಇಲ್ಲ, ದ್ವಿಭಾಷಾ ಸೂತ್ರಗಳ ಬಗ್ಗೆ ಯೋಚನೆಯನ್ನ ರಾಜ್ಯ ಸರ್ಕಾರ ಮಾಡಿತು ಅಲ್ವಾ. ಆದ್ರೆ ಅದೇ ಕೇರಳದವರು ಅವರ ಭಾಷೆ ಮಲಯಾಳಿ. ಸೊ ಹಾಗಾಗಿ ಅವರು ಅವರ ರಾಜ್ಯದಲ್ಲಿರುವಂತಹ ಶಾಲೆಗಳಲ್ಲಿ ಮಲಯಾಳಂ ಮೊದಲನೇ ಭಾಷೆಯಾಗಿರಬೇಕು ಅನ್ನುವಂಥದ್ದನ್ನ ಹೇಳಿದರು. ಇದು ಈಗ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮಲ್ಲೂ ಮಾಡಬೇಕಲ್ವಾ, ಅವರಲ್ಲಿ ಯಾಕೆ ಮಾಡಿದ್ರಿ ಅಂತ ಕೇಳೋ ಬದಲಾಗಿ ಅದು ಯೋಚನೆನೇ ಅಲ್ವಾ. ಹಾಗಿದ್ದ ಕೇರಳ ಮಾಡಿದ್ದ ಎಡವಟ್ಟೇನು? ಇದು ಯಾವ ರೀತಿಯಾಗಿ ಹಕ್ಕನ್ನ ಕಿತ್ಕೊಳ್ತಾ ಇದೆ, ಯಾವ ಹಕ್ಕನ್ನ ಕಿತ್ಕೊಳ್ತಾ ಇದೆ, ನಮ್ಮ ಹೋರಾಟ ಹೇಗಿದೆ? ಸ್ಟೋರಿ ಇಲ್ಲಿದೆ. ಕಾಸರಗೋಡಿನಲ್ಲಿ ಕನ್ನಡ ಶಾಲೆ ಟಾರ್ಗೆಟ್ ಮಾಡಿದ ಕೇರಳ. ಕೋಗಿಲು ಲೇಔಟ್ ಬಳಿಕ ಮತ್ತೆ ಕೇರಳ ಸರ್ಕಾರ ಕಿತಾಪತಿ. 200 ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯಕ್ಕೆ ಕೇರಳ ಆದೇಶ. ಹೌದು, ಕೇರಳ ಸರ್ಕಾರ ಕರ್ನಾಟಕ ಹಾಗೂ ಕನ್ನಡದ ಮೇಲೆ ಸವಾರಿ ಮಾಡುವ ತರಲೆಯನ್ನ ಬಿಟ್ಟಿಲ್ಲ. ಇತ್ತೀಚೆಗಷ್ಟೇ ಕೋಗಿಲು ಲೇಔಟ್ನ ಒತ್ತುವರಿ ವಿಚಾರದಲ್ಲಿ ಖ್ಯಾತೆ ತೆಗೆದು ಕರ್ನಾಟಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ದು ಇದೇ ಕೇರಳ ಸರ್ಕಾರ. ಇದೀಗ ಕಾಸರಗೋಡಿನ 200 ಸರ್ಕಾರಿ ಶಾಲೆಗಳಲ್ಲಿ ಮಲಯಾಳಂ ಅನ್ನ ಕಡ್ಡಾಯಗೊಳಿಸಿ ಮಲಯಾಳಿ ಭಾಷಾ ಮಸೂದೆ 2025 ಜಾರಿಗೆ ತಂದಿರುವುದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಇನ್ನು ಕೇರಳ ಸರ್ಕಾರ ಜಾರಿಗೆ ತರುವುದಕ್ಕೆ ಮುಂದಾಗಿರೋ ಭಾಷಾ ಮಸೂದೆಯಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೇರಳದ ಭಾಷಾ ಮಸೂದೆಯಲ್ಲಿ ಏನಿದೆ? ಕೇರಳದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಲಯಾಳಂ ಪ್ರಥಮ ಭಾಷೆಯಾಗಿರಬೇಕು. 1ರಿಂದ 10ನೇ ತರಗತಿಯವರೆಗೂ ಕೂಡ ಮಲಯಾಳಂ ಪ್ರಥಮ ಭಾಷೆ ಕಡ್ಡಾಯ. ರಾಜ್ಯದ ಎಲ್ಲಾ ಶಾಲೆಗಳಲ್ಲೂ ಕೂಡ ಮಲಯಾಳಂ ಭಾಷೆಯನ್ನು ಉತ್ತೇಜಿಸಲು ಕ್ರಮ. ವಿದ್ಯಾರ್ಥಿಗಳಿಗೆ ಮಾತೃಭಾಷೆಯ ಜೊತೆಗೆ ಮಲಯಾಳಂ ಭಾಷೆ ಕಲಿಸಲು ಅವಕಾಶ. ಇದೆಲ್ಲವೂ ಕೂಡ ಮಸೂದೆಯಲ್ಲಿದ್ದು ಇದು ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿದೆ. ಕರ್ನಾಟಕದ ಮೇಲೆ ಪದೇ ಪದೇ ಖ್ಯಾತೆ. ಕರ್ನಾಟಕದಿಂದಲೇ ಎಲ್ಲ ರೀತಿಯ ಅನುಕೂಲ ಪಡೆದುಕೊಂಡಂಥ ಕೇರಳ ಈಗ ಭಾಷಾ ಪ್ರಯೋಗವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಮಲಯಾಳಂ ಭಾಷಾ ಒಂದು ಕಡ್ಡಾಯವನ್ನು ಮಾಡೋದ್ರ ಮೂಲಕ ಎಲ್ಲ ಒಂದು ಕಡೆ ಆ ಬಿಲ್ಲನ್ನು ಕೂಡ ಕಳೆದ ಅಕ್ಟೋಬರ್ನಲ್ಲೇ ಪಾಸ್ ಮಾಡಿಕೊಂಡಿದೆ. ಹಾಗಾಗಿ ಇದನ್ನು ರಾಜ್ಯದಲ್ಲೂ ಕೂಡ ವ್ಯಾಪಕವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಕಾಸರಗೋಡು ಸೇರಿದಂತೆ ಕೇರಳದಲ್ಲಿ ಬಹುತೇಕ ಒಂದು ರೀತಿಯಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಕೂಡ ಇದೆ. ಈ ಶಾಲೆಗಳಲ್ಲಿ ಮಲಯಾಳಂ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಕಡ್ಡಾಯಗೊಳಿಸಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ಕೂಡ ವ್ಯಕ್ತ ಆಗಿದೆ. ಹಾಗಾಗಿ ಈ ಒಂದು ಗಡಿ ಕಾವಲು ಸಮಿತಿ ರಾಜ್ಯಪಾಲರನ್ನ ರಾಜೇಂದ್ರ ಅರ್ಲೇಕರ್ ಅವರನ್ನ ಭೇಟಿ ಮಾಡಿ ಈ ಒಂದು ಮಸೂದೆಯನ್ನು ವಾಪಸ್ ತೆಗೆದುಕೊಳ್ಬೇಕು, ಈ ಮಸೂದೆಗೆ ಯಾವುದೇ ರೀತಿಯಲ್ಲೂ ಕೂಡ ಪರ್ಮಿಷನ್ ಕೊಡಬಾರ್ದು ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ 2017ರ ಸಂದರ್ಭದಲ್ಲೂ ಕೂಡ ಈ ಮಸೂದೆಯನ್ನು ರಾಷ್ಟ್ರಪತಿಗಳೇ ತಿರಸ್ಕಾರ ಮಾಡಿದರು. ಹಾಗಾಗಿ ಕೇರಳ ಸರ್ಕಾರದ ಈ ಒಂದು ಭಾಷಾ ಖ್ಯಾತೆ ಏನಿದೆ ಇದಕ್ಕೆ ಒಂದು ರೀತಿಯಲ್ಲಿ ರಾಜ್ಯದಲ್ಲೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇದೆ. CM ಸಿದ್ದರಾಮಯ್ಯ ಆದಿಯಾಗಿ ಎಲ್ಲರೂ ಕೂಡ ಇದಕ್ಕೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿ ಕಟುವಾಗಿ ಖಂಡಿಸಿದ್ದಾರೆ. ಹಾಗಾಗಿ ಕೇರಳ ಸರ್ಕಾರದ ಈ ನಿರ್ಧಾರಕ್ಕೆ ಕನ್ನಡಿಗರಿಂದಲೂ ಕೂಡ ವಿರೋಧ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ಮಸೂದೆ ವಾಪಸ್ ಪಡೆದೇ ಇದ್ದರೆ ಖಂಡಿತವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಭಾಷಾ ಸಮಸ್ಯೆಯು ಕೂಡ ಒಂದು ರೀತಿಯಲ್ಲಿ ಕಾಸರಗೋಡು ಸೇರಿದಂತೆ ಕೇರಳ ಗಡಿ ಭಾಗದಲ್ಲೂ ಕೂಡ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತಷ್ಟು ಬೇರೆ ಬೇರೆ ರೀತಿಯ ಕಾನೂನಾತ್ಮಕ ಹೋರಾಟಗಳು ಕೂಡ ಮುಂದಾಗ್ತಾ ಇದೆ. ಕೇರಳ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯಕ್ಕೆ ವಿರೋಧ. ಕೇರಳದಿಂದ ಭಾಷಾ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ. ಕರ್ನಾಟಕ ಸರ್ಕಾರದಿಂದ ತೀವ್ರ ಆಕ್ಷೇಪ. ಕೇರಳ ಸರ್ಕಾರದ ನಡೆಯನ್ನ CM ಸಿದ್ದರಾಮಯ್ಯ ತೀವ್ರವಾಗಿ ಖಂಡಿಸಿದ್ದಾರೆ. ಸಂವಿಧಾನ ಖಾತರಿ ಮಾಡಿರುವ ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಇದು ಅಂತೇಳಿ ಟ್ವೀಟ್ ಮೂಲಕ ವಿಷಾದಿಸಿದ್ದಾರೆ. ಇಂತಹದ್ದೊಂದು ಕಾನೂನು ಜಾರಿಗೆ ಬಂದ್ರೆ ಕಾಸರಗೋಡಿನಲ್ಲಿ ವಾಸಿಸ್ತಾ ಇರುವ ಕನ್ನಡಿಗರು ಮಾತೃಭಾಷೆಯನ್ನ ಕಲಿಯುವ ಅವಕಾಶದಿಂದ ವಂಚಿತರಾಗಲಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕನ್ನ ದಮನ ಮಾಡುವ ಇಂತಹ ನಡೆಯನ್ನ ಕೇರಳ ಕಮ್ಯುನಿಸ್ಟ್ ಸರ್ಕಾರದಿಂದ ನಾವು ನಿರೀಕ್ಷಿಸಿರಲಿಲ್ಲ ಅಂತೇಳಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಕೇರಳ ವಿಧಾನಸಭೆ ಅಂಗೀಕರಿಸಿರುವ ಮಲಯಾಳಿ ಭಾಷಾ ಮಸೂದೆ 2025 ತತ್ಕ್ಷಣಕ್ಕೆ ಹಿಂದಕ್ಕೆ ತೆಗೆದುಕೊಳ್ಳಬೇಕು. ಕೇರಳದ CM ಪಿಣರಾಯಿ ವಿಜಯನ್ಗೆ CM ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಇನ್ನು ಮಲಯಾಳಿ ಭಾಷಾ ಮಸೂದೆಗೆ DCM DK ಶಿವಕುಮಾರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೇರಳ ಸರ್ಕಾರದಿಂದ ಭಾಷಾ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ. ಗಡಿ ಜಿಲ್ಲೆಯಲ್ಲಿ ವಾಸ ಮಾಡ್ತಾ ಇರುವ ಜನರು ಕನ್ನಡ ಭಾಷೆಯೊಂದಿಗೆ ಬೆರೆತು ಹೋಗಿದ್ದಾರೆ. ಕಾಸರಗೋಡಿನ ಜನರ ಮನಸ್ಸು ಹಾಗೂ ಜೀವನ ಸಂಪೂರ್ಣ ಕನ್ನಡ ಭಾಷಾಮಯವಾಗಿದೆ. ಹೀಗಿರುವಾಗ ಕೇರಳ ಸರ್ಕಾರ ಇಂತಹ ಮಸೂದೆ ಜಾರಿಗೆ ತಂದಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಈ ವಿವಾದದ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ನಾನು ನೋಡಿಕೊಂಡು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. Malayalam mandate in Kerala. No, still I am not aware fully of the issue. I just look and discuss to you. ಗಡಿಭಾಗದೊಳಗೆ ಅದು ವಿಶೇಷವಾಗಿ ಕಾಸರಗೋಡದಲ್ಲಿ ಕನಿಷ್ಠ 7.5 ಲಕ್ಷ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗೆ 210 ಕನ್ನಡ ಶಾಲೆಗಳು ಅಲ್ಲೇ ಇದಾವೆ. ಅದಕ್ಕೆ
ಜೊತೆಗೆ ಈ ಭಾಷೆಯಿಂದ ನಮ್ಮ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ಸಂವಿಧಾನ ಆರ್ಟಿಕಲ್ 350B ಪ್ರಕಾರ ಭಾಷೆ ಅಲ್ಪಸಂಖ್ಯಾತರ ರಕ್ಷಣೆಗೆ ರಾಷ್ಟ್ರಪತಿಗಳು ಕೇರಳ ಕಾಸರಗೋಡು ಭಾಷಾ ನಿರ್ದೇಶಕನು ಕೂಡಲೇ ನೇಮಕ ಮಾಡಿಸಬೇಕು. ಕಳಿಸಿ ಸಮಗ್ರ ವರದಿಯನ್ನು ತರಿಸಿಕೊಂಡು ಕೇರಳ ಕರ್ನಾಟಕ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಅಭಿಪ್ರಾಯನ ಪಡೆದುಕೊಳ್ಬೇಕು. ಆ ಭಾಗದ ಜನರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗಕ್ಕೆ ಕೊಡಬಾರದು. ಕಾಸರಗೋಡಿನ ವ್ಯಾಪ್ತಿಯಲ್ಲಿ ಇದು ಅಫೆಕ್ಟ್ ಆಗುತ್ತೆ. ಮಲಯಾಳಂ ಕಲಿಬೇಕು ಅಂತ ಕನ್ನಡದವ್ರಿಗೆ ಭಾಷಿಕರಿಗೂ ಇಲ್ಲ, ಅದ್ರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ತಗೊಂಡು ಆಮೇಲೆ ಪ್ರತಿಕ್ರಿಯೆ ಮಾಡಿಸಿ. ಕೇರಳ ಸರ್ಕಾರದ ಭಾಷಾ ಮಸೂದೆಯ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ವಿಶೇಷವಾಗಿ ಭಾಷಾ ಸ್ವಾತಂತ್ರ್ಯವನ್ನೇ ಹತ್ತಿಕ್ಕುವಂಥ ಕೆಲಸವನ್ನು ಕೇರಳ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು. ಕಾಸರಗೋಡಿನ ಸಾಕಷ್ಟು ಕನ್ನಡ ಶಾಲೆಗಳ ಮೇಲೆ ಇದು ನೇರ ಪರಿಣಾಮ ಬೀರೋದ್ರಿಂದ ಇದನ್ನು ಸರ್ಕಾರದ ಮಟ್ಟದಲ್ಲೂ ಕೂಡ ವಿರೋಧಿಸಬೇಕನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಕೇರಳದಿಂದ ಕನ್ನಡ ಟಾರ್ಗೆಟ್ಗೆ ವಿರೋಧ. ಕೇರಳ ಆಜ್ಞೆಯಂತೆ ಕರ್ನಾಟಕ ಸರ್ಕಾರ ನಡೀತಿದೆಯಾ? ವೇಣುಗೋಪಾಲ್ ಮಧ್ಯಪ್ರವೇಶಕ್ಕೆ ಒತ್ತಾಯ. ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಮನ್ನ ಕಡ್ಡಾಯಗೊಳಿಸುವುದನ್ನು ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಕೇರಳ ರಾಜ್ಯದ ಆಜ್ಞೆಯಂತೆ ಕರ್ನಾಟಕದಲ್ಲಿ ಆಡಳಿತ ನಡೀತಾ ಇದೆ. ಅಲ್ಲಿನ ಸಿಎಂ ಹೇಳಿದ ತಕ್ಷಣ ಇವರು ಓಡೋಡಿ ಕೆಲಸ ಮಾಡ್ತಿದ್ದಾರೆ. ಪಕ್ಷಪಾತವನ್ನ ದಾರ್ಷ್ಟ್ಯದಿಂದ ಮಾಡ್ತಿದ್ದಾರೆ. ವೇಣುಗೋಪಾಲ್ ಮೂಗಿಗೆ ನೆಗಡಿಯಾದ್ರೆ ರಾಜ್ಯ ಸರ್ಕಾರ ಸೀದುತ್ತೆ. ಕೇವಲ ಹೇಳಿಕೆ ಕೊಡೋ ಬದಲು ಕನ್ನಡಿಗರ ರಕ್ಷಣೆ ಮಾಡುವ ಕೆಲಸ ಆಗಬೇಕಿದೆ ಅಂತೇಳಿ ಬೊಮ್ಮಾಯಿ ಹೇಳಿದ್ದಾರೆ. ಇನ್ನೊಂದು ಕಡೆ ಕೋಗಿಲು ಲೇಔಟ್ ವಿಚಾರದಲ್ಲಿ ಮೂಗು ತೂರಿಸಿದ ವೇಣುಗೋಪಾಲ್ ಈಗೇನು ಹೇಳ್ತಾರೆ? ಕನ್ನಡಿಗರ ರಕ್ಷಣೆಗೆ ವೇಣುಗೋಪಾಲ್ ಮುಂದಾಗ್ಲಿ ಅಂತೇಳಿ ರವಿಕುಮಾರ್ ಆಗ್ರಹಿಸಿದ್ದಾರೆ. ನಾನೇನು ಹೇಳ್ತಾ ಇದ್ದೇನೆ, ಇದನ್ನ ಮೊದಲೇ ಆಜ್ಞೆಯನ್ನು ಹಿಂತಕ್ಕೋಬೇಕು. ಕಾಸರಗೋಡು ಈಗಾಗಲೇ ವಿವಾದ ಇದೆ ನಮ್ಮ ಕರ್ನಾಟಕದಂತ. ಬಹಳ ಸೀರಿಯಸ್ ಆಗಿ ನಾವು ಫೈಟ್ ಮಾಡ್ತಾ ಇದ್ದೇವೆ. ಅಲ್ಲಿ ಕನ್ನಡ ಮಾತಾಡೋರೆ ಅತಿ ಹೆಚ್ಚು ಜನ ಇರುವಂತದ್ದು, ಅದಕ್ಕೆ ಕನ್ನಡ ಶಾಲೆಗಳು ಇರುವಂತದ್ದು. ಅಲ್ಲಿ ಮಲಯಾಳಂ ನೀವು ಕಂಪಲ್ಸರಿ ಮಾಡಿದ್ರೆ ಕನ್ನಡದ ಮಕ್ಕಳು ಏನು ಮಾಡಬೇಕು? ಕನ್ನಡ ಮಕ್ಕಳ ರಕ್ಷಣೆ ಕೇರಳದಲ್ಲಿ ಮಾಡುವಂತಹ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಬೇಕು. ಬರೀ ಕಣ್ಣೆ ಮಾಡಿದ್ರೆ ಸಾಲದು. ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಹೇಳಿ, ನೀನು ಹೇಳಿದಕ್ಕೆ ಇಲ್ಲೆಲ್ಲ ಇದು ಮಾಡ್ತಾ ಇದ್ದೇವಪ್ಪ. ವಯನಾಡಿನಲ್ಲಿ ಪ್ರವಾಹ ಬಂದರೆ ಇಲ್ಲಿಂದ ದುಡ್ಡು ಕಳಿಸ್ತೀರಿ, ಅಲ್ಲಿಯ ಆನೆಗಳಿಗೆ ಇಲ್ಲೆಲ್ಲ ಅವಕಾಶಗಳನ್ನು ಮಾಡಿಕೊಡ್ತೀರಿ. ಇದು ಕನ್ನಡ ಮಕ್ಕಳನ್ನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಕೈಲಿ ಆಗಲ್ಲ ಅಂದರೆ ಏನು ಅರ್ಥ? ಕೇರಳದಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ, ಕೇರಳದ ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಕನ್ನಡ ಶಾಲೆಗಳಲ್ಲಿ ಮಲಯಾಳಮನ್ನ ಕಡ್ಡಾಯಗೊಳಿಸಿರ್ತಕ್ಕಂಥದರ ಬಗ್ಗೆ ಕಾಂಗ್ರೆಸ್ಸಿನ ನೀತಿ ಏನು? ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ, ನಾನು ಅಭಿನಂದಿಸ್ತೇನೆ. ನಾನು ಕೇಳೋದಕ್ಕೆ ಬಯಸ್ತೇನೆ, ಮಾತೆತ್ತಿದ್ರೆ ವೇಣುಗೋಪಾಲ್ ಅವರು ಮಾತಾಡ್ತಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ. ಇದ್ರ ಬಗ್ಗೆ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ AICC. ಏನು ಕಾಂಗ್ರೆಸ್ಸಿನ ನೀತಿ? ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಏನು, ದ್ವಿಮುಖ ನೀತಿನ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈ ರೀತಿ ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆಯನ್ನು ಹೇರ್ತಕ್ಕಂಥದ್ದು ಸರಿಯಲ್ಲ. ಈ ಕುರಿತಂತೆ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತಿಳಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕೇರಳದ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಮಲಯಾಳಂ ಭಾಷೆ ಕಡ್ಡಾಯ ಹೇರಿಕೆ ವಿರುದ್ಧ ರಾಜ್ಯದಲ್ಲಿ ವ್ಯಾಪಕ ವಿರೋಧ ವ್ಯಕ್ತ ಆಗ್ತಾ ಇದೆ. ಬಿಜೆಪಿ ನಾಯಕರು ಕೂಡ ಸಹಜವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವನ್ನು ಕೂಡ ಬಿಜೆಪಿ ನಾಯಕರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಕೇರಳ ಸರ್ಕಾರ ಹೇಳ್ತು ಅಂತ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಮನೆಗಳನ್ನ ಕೊಡ್ತಾ ಇದ್ದೀರಾ, ಅಲ್ಲಿ ಪ್ರವಾಹ ಆದರೆ ಮನೆ ಕಟ್ಟಿಸ್ಕೊಡ್ತೀರಾ. ಇಷ್ಟೆಲ್ಲ ಆದರೂ ಕೂಡ ಕೇರಳ ಸರ್ಕಾರ ಅಲ್ಲಿನ ಕನ್ನಡಿಗರ ಮೇಲೆ ಮಲಯಾಳಂ ಭಾಷೆಯನ್ನು ಹೇರ್ತಾ ಇದೆ. ರಾಜ್ಯ ಸರ್ಕಾರ ತಕ್ಷಣ ಧಾವಿಸಬೇಕು. ಕೇರಳ CMಗೆ ಸೂಚನೆ ಕೂಡ ಕೊಡಬೇಕು. ಅಲ್ಲಿನ ಕನ್ನಡಿಗರ ಹಿತಾಸಕ್ತಿಯನ್ನು ರಾಜ್ಯ ಸರ್ಕಾರ ಕಾಪಾಡಬೇಕು ಅನ್ನುವಂತಹ ಆಗ್ರಹವನ್ನು ಬಿಜೆಪಿ ನಾಯಕರು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕನ್ನಡ ಭಾಷಾ ಮಸೂದೆ ಜಾರಿಗೆ ತನ್ನಿ, ಸಿಎಂಗೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಒತ್ತಾಯ. ಕೇರಳ ಸರ್ಕಾರದ ಮಲಯಾಳಿ ಭಾಷಾ ಮಸೂದೆ ರೀತಿ ಕರ್ನಾಟಕದಲ್ಲೂ ಕೂಡ ಕನ್ನಡ ಭಾಷಾ ಮಸೂದೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಸಿಎಂಗೆ ಒತ್ತಾಯಿಸಿದ್ದಾರೆ. ಕೇರಳ ಸರ್ಕಾರದ ಭಾಷಾ ಮಸೂದೆಯಲ್ಲಿ ಕನ್ನಡಕ್ಕೆ ಯಾವುದೇ ಅಡೆತಡೆಗಳು ಕಾಣುತ್ತಿಲ್ಲ. ಆದರೆ ರಾಜ್ಯ ಸರ್ಕಾರ ಮೊದಲು ಕಾಸರಗೋಡನ್ನು ನಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಪ್ರಕಾರ ಕಾಸರಗೋಡು ನಮ್ಮ ರಾಜ್ಯಕ್ಕೆ ಸೇರಬೇಕು. ಅದನ್ನು ಪಡೆಯುವ ಹೋರಾಟ ಸರ್ಕಾರ ಮಾಡಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಮೊದಲು ನಿಮ್ಮ ಸಚಿವರಿಗೆ ಕನ್ನಡದಲ್ಲಿಯೇ ಮಾತನಾಡುವಂತೆ ಮಾಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿಯಲ್ಲಿ ಮಾತನಾಡ್ತಾರೆ, ಮೊದಲು ಅವರ ಬಾಯನ್ನ ಮುಚ್ಚಿಸಿ, ಆಮೇಲೆ ಪಿಣರಾಯಿ ಅವರ ಬಾಯನ್ನ ಮುಚ್ಚಿಸಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಆ ರಾಜ್ಯದ ಮುಖ್ಯಮಂತ್ರಿಗೆ ಆ ರಾಜ್ಯದ ಭಾಷೆಯ ಬಗ್ಗೆ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕನ್ನಡದ ಬಗ್ಗೆ ಕಳಕಳಿಯನ್ನು ಹೊಂದಿರುವಂಥ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು 2026ನೇ ಕನ್ನಡ ಭಾಷಾ ಮಸೂದೆಯನ್ನು ಜಾರಿಗೆ ತರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ.
ಇವತ್ತು ನಮ್ಮ ಸರ್ಕಾರ ಅವರ ಭಾಷಾ ಮಸೂದೆ ವಿರುದ್ಧ ಇವರು ಮಾತಾಡೋದಕ್ಕಿಂತ ಮುಂಚೆ ಕಾಸರಗೋಡು ಕರ್ನಾಟಕಕ್ಕೆ ಸೇರ್ಬೇಕು ಮಹಾಜನ್ ವರದಿ ಪ್ರಕಾರ. ನಿಮ್ಮ ಸಚಿವ ಸಂಪುಟ ಏನ್ ಮಾಡ್ತಾ ಇದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಬೆಳಗಾವಿಯಲ್ಲಿ ಮರಾಠಿಯನ್ನ ಮಾತಾಡೋದ್ರ ಮುಖಾಂತರ ಬೇರೆ ಭಾಷೆಗೆ ಪ್ರೋತ್ಸಾಹವನ್ನ ಮಾಡ್ತಾ ಇದ್ದಾರೆ. ಫಸ್ಟ್ ಅವ್ರ ಬಾಯಿ ಮುಚ್ಚಿರಿ, ಪಿನಾಯಿ ಪಾಣಿದ ಆಮೇಲೆ ಮುಚ್ಚಿರಿ. ಫಸ್ಟ್ ನಿಮ್ಮ ಭಾಷೆ, ನಿಮ್ಮ ಸಚಿವರ ಭಾಷೆ ಬಾಯಿ ಮುಚ್ಚಿರಿ. ನಮ್ಮ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಮರಾಠಿಯಲ್ಲಿ ಮಾತಾಡ್ತಾರೆ. ಮಹಾಜನ್ ವರದಿ ಜಾರಿಗೆ ತರೋದ್ರ ಮುಖಾಂತರ ಕಾಸರಗೋಡು ನಮಗೆ ಸೇರ್ಬೇಕನ್ನುವಂತ ಒತ್ತಾಯವನ್ನು ಸರ್ಕಾರ ಮಾಡಿ ಅಲ್ಲಿ ಕನ್ನಡಿಗರಿಗೆ ಧೈರ್ಯವನ್ನು ಕೊಡುವಂತ ಕೆಲಸ, ಅವ್ರು ಕನ್ನಡಿಗರ ಜೊತೆ ನಾವು ಇದ್ದೀವಿ ಅನ್ನುವಂತ ಕೆಲಸವನ್ನ ನಿಮ್ಮ ಸಚಿವರನ್ನ ಕಳಿಸಿ ಅವ್ರ ಜೊತೆ ನಾವು ಇದ್ದೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದೆ. ಒಟ್ನಲ್ಲಿ ಕೇರಳದ ಭಾಷಾ ಮಸೂದೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ಕೇರಳ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.